ಇದು ಸೆಕೆಂಡ್ PUC ಎಕನಾಮಿಕ್ಸ್ ನ ಎನ್ಯುವಲ್ ಎಕ್ಸಾಮ್ ನಲ್ಲಿ ತುಂಬಾ ರಿಪೀಟೆಡ್ ಆಗಿ ಕೇಳುವಂತಹ ವೆರಿ ಇಂಪಾರ್ಟೆಂಟ್ ಮತ್ತು ವೆರಿ ಈಸಿ ಪ್ರಶ್ನೆ. ಬನ್ನಿ ಒಂದು ನಿಮಿಷದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಬಜೆಟ್ ಗಣವನ್ನ ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಬಜೆಟ್ ಗಣ ಅಂದ್ರೆ ಏನು? ಬಜೆಟ್ ಗಣ ಅಂದ್ರೆ ಅನುಭೋಗಿ ತನ್ನ ಬಳಿ ಇರುವಂತಹ ನಿರ್ದಿಷ್ಟ ಆದಾಯದಿಂದ ಮಾರುಕಟ್ಟೆ ಬೆಲೆಯಲ್ಲಿ ಅಂದ್ರೆ ಸರಕುಗಳು ಮಾರುಕಟ್ಟೆಯಲ್ಲಿ ಯಾವ ಬೆಲೆಯಲ್ಲಿ ಮಾರಾಟ ಆಗ್ತಾ ಇವೆ ಆ ಬೆಲೆಯಲ್ಲಿ ಕೊಂಡುಕೊಳ್ಳಲು ಸಾಧ್ಯವಾಗುವ ಎಲ್ಲಾ ಸಂಯೋಜನೆಗಳ ಗುಂಪನ್ನ ಏನನ್ನ ಸಂಯೋಜನೆಗಳ ಗುಂಪಿಗೆ ನಾವೇನಂತ ಹೇಳ್ತೀವಿ? ಬಜೆಟ್ ಗಣ ಅಂತ ಹೇಳ್ತೀವಿ. ಇಷ್ಟು ನೀವು ಬರಿಬೇಕು. ಮೀನಿಂಗ್ ಬರೆದ ನಂತರ ಈ ಒಂದು ರೇಖಾಚಿತ್ರವನ್ನ ತೆಗಿಬೇಕು. ಸೊ ಇದರ 4 ಪಾಯಿಂಟ್ಸ್ ಬರೆದ್ರೆ ಸಾಕು, 4ಕ್ಕೆ 4 ಅಂಕ ಪಕ್ಕಾ ಸಿಗುತ್ತೆ. ಮೊದಲನೇ ಪಾಯಿಂಟ್ ಬಂದು OX ನಲ್ಲಿ ಬಾಳೆಹಣ್ಣು ತೋರಿಸಿದೀವಿ, OY ನಲ್ಲಿ ಮಾವಿನ ಹಣ್ಣು ತೋರಿಸಿದೀವಿ. ಇದು ಕೇಳಿ ಕೇಳಿ ನಿಮಗೆ ಕೂಡ ಹೆಸರು ಆಗಿರ್ಬೋದು. ಎರಡನೇ ಪಾಯಿಂಟ್ ಬಂದು ಬಜೆಟ್ ಗಣ ಇದೆಯಲ್ಲ ಎಲ್ಲಾ ಸಂಯೋಜನೆಗಳನ್ನ ಒಳಗೊಂಡಿರುತ್ತೆ. ಅಂದ್ರೆ ಬಜೆಟ್ ಗಣ ಬಜೆಟ್ ರೇಖೆ ಮೇಲಿರುವಂತಹ ಬಜೆಟ್ ರೇಖೆ ಕೆಳಗಡೆ ಇರುವಂತಹ ಎಲ್ಲಾ ಸಂಯೋಜನೆಗಳನ್ನ ಒಳಗೊಂಡಿರುತ್ತೆ. ಮೂರನೇದಾಗಿ ಬಜೆಟ್ ಗಣದ ಸಮೀಕರಣ ವೆರಿ ಇಂಪಾರ್ಟೆಂಟ್. P1 + X1 + P2 + X2 ಈಕ್ವಲ್ ಟು ಆರ್ ಲೆಸ್ ದೆನ್ ಎಂ ಅಂತ ಬರೀಬೇಕು. ಎಂ ಅಂದ್ರೆ ಅನುಭೋಗಿಯ ಆದಾಯ. ಸೊ ಇದರ ಅರ್ಥ ಏನು ಅಂದ್ರೆ ನಮ್ಮ ಅನುಭೋಗಿ ಎಲ್ಲಾ ಸಂಯೋಜನೆಗಳ ವೆಚ್ಚ, ಎಲ್ಲಾ ಸಂಯೋಜನೆಗಳ ಖರ್ಚು ಇದೆಯಲ್ಲ ಎಂಗೆ ಸಮಾನವಾಗಿರುತ್ತೆ. ಎಂ ಅಂದ್ರೆ ಅನುಭೋಗಿಯ ಆದಾಯ, ಅನುಭೋಗಿಯ ಆದಾಯಕ್ಕೆ ಸಮಾನವಾಗಿರುತ್ತೆ ಅಥವಾ ಅದಕ್ಕಿಂತ ಕಡಿಮೆ ಕೂಡ ಇರುತ್ತೆ. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ಬಜೆಟ್ ರೇಖೆಯ ಸೂತ್ರ ಡಿಫರೆಂಟ್ ಆಗಿರುತ್ತೆ, ಸಮೀಕರಣ ಡಿಫರೆಂಟ್ ಇರುತ್ತೆ. ಅಂದ್ರೆ ಈಕ್ವಲ್ ಟು ಎಂ ಇರುತ್ತೆ. ಬಜೆಟ್ ಗಣದ ಸಮೀಕರಣ ಲೆಸ್ ದೆನ್ ಆರ್ ಈಕ್ವಲ್ ಟು ಎಂ ಅಂತ ಇರುತ್ತೆ. ಇಷ್ಟು ಬರೆದ್ರೆ 4ಕ್ಕೆ 4 ಅಂಕ ನಿಮಗೆ ಈಸಿಯಾಗಿ ಸಿಗುತ್ತೆ.